ಮಾದೇವಿ ಮಾದೇವಿ ಇಲ್ಲೇನು ಮಾಡ್ತಿದ್ದೆ ಕುತ್ಕೊಂಡು? ಏನು ಇಲ್ಲ ಕತ್ ಬವ್ವ, ಏನಿಲ್ಲ ಕತ್ ಬಾ. ಏನವ ಏನಿಗೆ ಯತ್ನೆ ಮಾಡ್ತಾ ಕೂತಿದ್ದೀನಿ? ಅದೇ ಕಣವ, ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಅವ ಹೆಣ್ಣ ನೋಡಕ್ಕಾರು ಹೋಗ್ಬೇಕಾಗಿತ್ತು, ನೋಡಕ್ಕೆ ಹೋಗ್ನಿವಲ್ಲ. ಅವಳಿ ಮಕ್ಕಳಾಗಿದ್ದಾವಂತೆ ನೋಡು, ಹೆಣ್ಣಾಗವಲ್ಲವೇ ಇಡುವೆ. ಹಣೆ ಬರುವೆ ಸರಿಲಕ್ಕಂತ ಹಾಕು. ಇನ್ನೇನು ಮಾಡಕ್ಕತ್ತದವ ಎಂತೆವು ಆಯ್ತಲ್ಲ ಬಿಡು, ಇನ್ನೇನು ಮಾಡಂಗಿದ್ದದು. ಮಕ್ಕಳು ಚಿಂದಂಗಿದ್ದಾವಂತೆ ಕಲೆ. ಅವ್ರ ಅತ್ತೆಗೆ ಮಾಡಿದ್ದೆ ಫೋನ, ಅವ್ರ ಅತ್ತೆಗೆ ಫೋನ್ ಮಾಡಿದ್ದೆ ನಾನು. ಚೆನ್ನಾಗವೆ ಅಂತ ಅಂದ್ಲು. ಬಮ್ಮ ಅಂತ ಒಂದು ಮಾತು, ಒಂದು ಬಾಯ್ಬಿಟ್ಟು ಒಂದು ಮಾತು ಕರೀನಿಲ್ವಲ್ಲವ. ಹೆಂಗೆ ಮಾಡೋದಂಗೆ ಆದರೆ ಅಯ್ಯೋ ಹೋಗಿ ನೋಡ್ಕೊಬರ್ಬೋದಾಗಿತ್ತು. ದುಡ್ಡು ಬೇರೆ ಇಲ್ವಲ್ಲವ. ಹೊಸ ಆರೈಕೆ ಸಾಮಾನು ಏನಂತ ತಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ನೋಡ್ಕೊಬರ್ಬೋದಾಗಿತ್ತು. ಅಯ್ಯೋ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣವ, ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ. ನೋಡು ಹೆಣ್ಣು ಮಕ್ಕಳಾಗವಲ್ಲ, ಹೊಸಿ ಹೊಟ್ಟೆ ಉರಿತಾಯಿಲ್ಲ ಕಣವ. ನನಗಂತೂ ಭಾಳ ಹೊಟ್ಟೆ ಉರಿತದೆ ನೆನ್ಸ್ಕೊಬಿಟ್ರೆ. ಅಯ್ಯೋ ಎಂತೆವೋ ಆಗವ, ಸುಮ್ಮ ಕೂತ್ಕಲ್ಲ. ಈಗ ಯಾಕೆ ಅವೆಲ್ಲ ಯಾಕೆ ಯತ್ನೆ ಮಾಡಿ ನೀನು? ಈಗ ಆಯಿತು ಹೋಯ್ತು, ಇನ್ನೇನು ಮಾಡಂಗಿದ್ದದು. ಹೆಣ್ಣಾರಿ ಆಗಲಿ ಗಂಡಾರಿ ಆಗಲಿ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಸದ್ಯಕ್ಕೆ ಮಕ್ಕಳಿಲ್ಲ ಅನ್ನಂಗೆ ಆಗವ ತಾನೆ. ಎರಡು ಒಂದಲ್ಲ ಅಂತ ಸಾಕು. ಅಯ್ಯೋ ಏನು ಆಸ್ತಿ ಏನು ಸಂಪಾದನೆ ಮಾಡಿ ಮುಡಿದಾಳ ಅವ್ರ ಅತ್ತೆನವ್ರ ಗಣ್ಣವೇ ಯಾವುದು ಇಲ್ವಂತೆ. ಒಂದೇನು ಒಂದು 10 ಗುಂಟೆ ಜಮೀನಿದ್ದದೋ ಇಲ್ವೋ ಅಷ್ಟೇ ಅಂತ, ಇನ್ಯಾವುದು ಇಲ್ವಂತೆ. ಸುಮ್ಕಿರು, ಏನು ಮಾಡೋಕ್ಕೆ ಹೆಣ್ಮಕ್ಳನ್ನಾರೆಯ ಮದುವೆ ಮಾಡಿ ಕಳಿಸ್ಬಿಟ್ಟು ನೆಮ್ಮದಿಯಾಗಿರ್ಬೋದು ಸುಮ್ಮನಿರತ್ತಾಗೆ. ನಿಜವಾಗ್ಲೂ ನನಗೆ ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ ಕಣವ. ಏನು ಮಾಡಿಯೇ ಯಾವುದು ನೆನ್ಸ್ಕೊಳ್ಳೋದು ಬೇಡ, ಬಿಡೋದು ಬೇಡ. ಸುಮ್ಮನಿರು ನೀನು, ಸುಮ್ಕಿರು, ನೀನು ತಲೆಗೆಡ್ಸ್ಕೊಬೇಡ. ಮಾತಾಡೋಸ್ಕಟ್ಟಾಗ ಅತ್ತೆ ಕದ ಸುಮ್ಕಿರು. ನೀನು ಯಾಕೆ ಗಾಡಿಯ ನೀನು ಹೊಸಿ ಚೆನ್ನಾಗಿ ನೋಡ್ಕೊಂಡಾಳೆ. ಹಂಗೆ ಒಳ್ಳೆ ಗಂಡ ಒಳ್ಳೆ ಅತ್ತೆ ಸಿಕ್ಕವ್ರೆ ಸುಮ್ಕಿರು ಮಗ. ತಲೆಗೆಡ್ಸ್ಕೊಬೇಡ, ಯತ್ನೆ ಮಾಡಬೇಡ. ಎಲ್ಲ ಸರಿ ಆಯ್ತದೆ. ನೀನು ಯಾಕೆ ಯತ್ನೆ ಮಾಡಿನೇ ಸುಮ್ಕಿರನೇ, ಎಲ್ಲ ಒಳ್ಳೇದಾಯ್ತದೆ. ಅಯ್ಯೋ ಏನು ಒಳ್ಳೇದಾಗ್ತದೋ ಏನು. ನನ್ನ ಜೀವನ ಹಿಂಗೆ ಆಗೋಯ್ತಲ್ಲವ, ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ. ನಿಜವಾಗ್ಲೂ ಹೆಣ್ಣು ನೋಡಿದ್ರೆ ನನಗೆ ಕಳ್ಳ ಬಕ್ಕಳಂಗೆ ಆಯ್ತದೆ ಕಣವ, ಕಳ್ಳ ಬಕ್ಕಳಂಗೆ ಆಯ್ತದೆ. ನಾನು ನೋಡ್ಬಿಟ್ಟು ಹೊಸಿ ಆಸೆ ಬಿಡದವ. ಹೋಗ್ಬಿಟ್ಟಾರೆ ಬರ್ಬೋದಾಗಿತ್ತು. ನೋಡದ ಒಂದು 2,000 ರೂಪಾಯಿ ದುಡ್ಡನ್ನಾರೆ ಇಸ್ಕೊಬರೋಗವ. ಸಾಮಾನಾರು ತಗೊಂಡೋಗೋದು, ಹಂಗೆ ಬರೀ ಕೈಲೇನು ಹೋಗೋದು. ಕೇಳ್ತೀನಿ ತಾಡು ಗುಂಡತ್ಕೆಯ, ಕೇಳ್ತೀನಿ ಸುಮ್ಕಿರು. ಯಾವ್ದಕ್ಕೂ ಅರ್ಜೆಂಟ್ ಒಂದು 2,000 ರೂಪಾಯಿ ದುಡ್ಡು ಬೇಕು ಅಂತ ಕೇಳ್ತೀನಿ. ಸರಿ ಆಯಿತು, ಇಸ್ಕೊಬರೋಗು. ಮತ್ತೆ ನಾಳೆ ಕಾರು ಹೋಗ್ಬಿಟ್ಟು ಬರೋದ. ಸರಿ ಕಣೆ ಮಗ, ಆಯಿತು ಓಟ್ ಬರ್ತೀನಿ ಸುಮ್ಕಿನೆ. ಓಹೋ ಏನವ ಏನು ಸಮಾಚಾರ? ಅಯ್ಯೋ ಮುಗಿತು ಕಂದ್ಬಿಡತ್ಕೆ ಅವಳ ಕತೆ, ಮುಗಿತು ಕಂದ್ಬಿಡು. ಯಾಕೆ ಏನಾಯ್ತು? ಏನು ಅಂದರೆ ಏನೋ ಅದಕ್ಕೆ ಯಾಕೋ ಗಾಡಿ ಮೊನ್ನೆ ದಿವಸದಿಂದ ಎದೆನೋ ಅಂತವ ಏನು ಒದ್ದಾಡ್ತಿದ್ಲು. ನೆನ್ನೆ ದಿವಸ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ದೆ. ಅವರು ಆಲ್ಟಲ್ಲಿ ಏನೋ ತೊಂದಗಿದ್ರೆ ಇದ್ದದೇನೋ, ಕ್ಯಾನಿಂಗು ಅವೇನೇನೋ ಎಕ್ಸ್ರೇ ಕ್ಯಾನಿಂಗು, ರಕ್ತ ಟೆಸ್ಟು ಅದು ಇದು ಅಂತವ ಬರ್ಕೊಟ್ರು. ಕಾಸಿಲ್ದವತ್ತಿಗೆ ಮಾಡಿಸಿಲ್ಲ ಕಣತ್ಗೆ. ಮೇಕೆ ಎದ್ದಿಲ್ಲ ಮನಗ್ಬಿಟ್ಟವಳೆ ಎಡೆ ಇಟ್ಕೊಂಡು. ಹುಷಾರಿಲ್ದಾರೆ ಹೇಳ್ಬೇಕಲ್ವ ನೀನು, ಇನ್ನು ಬೇರೆದೇನಾದ್ರು ಹೇಳ್ತಿ ಅದನ್ನೆಲ್ಲ ಕಾಯ್ತಿಲ್ವಾ? ಅಯ್ಯೋ ಹೋಗ್ರತ್ಗೆ ಪಾಪ. ನೀವೇ ತಿಂಗಳು 3,000-4,000 ರೂಪಾಯಿ ಸಾಮಾನು ತೆಗೆದು ಕೊಡ್ತೀರಿ, ಎಲ್ಲರೂ ಮಾಡ್ತೀರಿ ಪಾಪ. ಅಯ್ಯೋ ಅದೇನೋ ಅಂತೀರಂತೆ ಹಂಗೆ ಪಾಪ. ನಿಮ್ಮ ಒಳ್ಳೆತನ ನಾವು ದುರುಪಯೋಗ ಪಡ್ಸ್ಕೊಳಕ್ಕಾದದಕ್ಕೆ ನೀವೇನಾರು ಅಂದ್ಕೊಳ್ಳೋದಕ್ಕೆ. ನಾನು ನಿಜವಾಗ್ಲೂ ಹಂಗೆ ಒಬ್ಬರಿಗೆ ತೊಂದರೆ ಕೊಡೋಕ್ಕೆ ನನ್ನ ಮಗಳು ಗಾಲಿ ನನಗಾಲಿ ಇಷ್ಟ ಇಲ್ಲ ಕಣಕ್ಕೆ. ಅದಕ್ಕೆ ಹಂಗೂ ನಾನು ತಡೆನಾರ್ದಕ್ಕೆ ನನ್ನ ಮಗಳಿಗೆ ನಳ್ಳಾಡ್ತಾಳಲ್ಲ ಅಂತ ನೋಡ್ನಾರ್ದಕ್ಕೆ ಅತ್ತಾಗೆ ಕೇಳ್ತೀನಿ. ಅತ್ತೆ ಕಣವ ಅಂದೆ. ಅವ ಬೇಡ ಸುಮ್ಕಿರೋ, ಹಬ್ಬದ ಮುಂದಾರ ಪಾಪ ನಿಮ್ದೇಗ ಹಬ್ಬ ಮಾಡಲಿ. ನನಗೂ ಹುಷಾರಿಲ್ಲ ಅಂದ್ಕೊಂಡು ಪಾಪ ಅವ್ರು ಯಾಕೆ ಇದು ಮಾಡ್ಕೋಬೇಕು ಸುಮ್ಮನಿರವ ಅಂದ್ಬಿಟ್ಟು ನನ್ನ ಮಗ್ಳಂಗೆ ಅಂದ್ಲು ಕಣಕ್ಕೆ. ಅದಕ್ಕೆ ಹೇಳಿಲ್ಲ. ಈಗ ಅತ್ತ ಜಾಸ್ತಿ ಅದೇ ನಾವು ಜಾಸ್ತಿ ಆಗ್ಬಿಟ್ಟು ಒದ್ದಾಡ್ತಾ ಕೂತಿದ್ಲು. ಅದಕ್ಕೆ ಬಂದೆ ಕಣಕ್ಕೆ. ಒದ್ದಾಡ್ತಿದ್ದಳು. ಒಂದು ಕೆಲಸ ಮಾಡು ತಡು, ಯಾರಿಗಾರ ಹೇಳ್ತೀನಿ ಆಟ ಮಾಡ್ಕೊಂಡು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವೆ. ಅಡ್ಮಿಟ್ ಮಾಡೋದು ಏನಿಲ್ಲ, ಅದಕ್ಕೆ ಅಷ್ಟೊಂದೇನಿಲ್ಲ. ಅದೇ ನೋವು ಅಂತಿದ್ಲು. ಅವರೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಸ್ಕ್ಯಾನಿಂಗು, ರಕ್ತ ಟೆಸ್ಟು, ಎಕ್ಸ್ರೇ ಎಲ್ಲ ಮಾಡಿಸ್ಕೊಬನ್ನಿ. ಒಳಗೆ ಏನಾಗಿರೋದು ಆಲ್ಟಲ್ಲಿ ಅಂತ ನೋಡ್ತೀವಿ ಅಂದ್ರು ಕಣಕ್ಕೆ. ಇನ್ನು ಕೂತ್ಕೊಳ್ಳೋಕ್ಕಿರ ಕೆಲ್ಸಕ್ಕೆ ಹೋಗಿ ನಿಮ್ಮ ಸಾಲ ತೀರಿಸ್ತೀನಿ. ಒಂದು 5,000 ರೂಪಾಯಿ ದುಡ್ಡು, 5,000ದಿಂದ 6,000 ರೂಪಾಯಿ ಗಂಟೆ ಆದಂತೆ ಟೆಸ್ಟ್ಗೆ ಹೊಸಿ ಕೊಡ್ರದಕ್ಕೆ. ಒಂದು ಕೆಲಸ ಮಾಡು, ಹೋಗು ಇವ್ನು ಕಳಿಸ್ತೀನಿ. ನಿನ್ನಳ್ಳಿ ಮೈನ ಹೋಗು, ನೀನು ಕರ್ಕೊಂಡು ಅವಳನ್ನ. ಇನ್ನು ಬತ್ತನೆ ಅದೇನು ಬಿಲ್ಲದು ಎಷ್ಟಾದ್ರು ಆಗಲಿ ಅಲ್ಲೇ ಅಡ್ಮಿಟ್ ಮಾಡೋಗಿ ಪ್ರೈವೇಟಲ್ಲಿ. ಬೇಡ ಕಣಕ್ಕೆ, ಬ್ಯಾಡಿ ಪಾಪ. ಅವ್ರಿಗೆ ಯಾಕೆ ತೊಂದರೆ? ಅದಕ್ಕೆ ನಮ್ಮ ಮಗಳಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ, ಅವ್ರ ಸಂಸಾರದಲ್ಲಿ ಬಿರ್ಕಾಗೋದು ಬೇಡ ಕಣಕ್ಕೆ. ಅಯ್ಯೋ ಏನು ಮಾಡಿರಿ, ನಮ್ಮಲ್ಲಿರೋದು ಒಳ್ಳೆತನ ಏನೋ. ಸದ್ಯಕ್ಕೆ ನಮ್ಗೆ ಆಶ್ರಯ ಕೊಟ್ಟಿದ್ರಲ್ಲ ಅಷ್ಟೇ ಸಾಕು. 5,000 ರೂಪಾಯಿ ದುಡ್ಡು ಕೊಡ್ರದಕ್ಕೆ ಸಾಲ ಅಂತ ಕೊಡಿ ಸಾಕು. ಸಾಲ ಕೂಲಿಯೋ ನಾಲಿಯೋ ಮಾಡಿ ತೀರಿಸ್ತೀವಂತೆ. ಮಗಳಿಂದ ಯಾರಿಗೂ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ ಕಣಕ್ಕೆ. ಏನೀಗ ದುಡ್ಡು ಬೇಕಾ? ಕಣಕ್ಕೆ ಮಗ ಸೌಭಾಗ್ಯ ಏನತ್ತೆ? ಅದೇ ನಮ್ಮ ಮಾದೇವಿಗೆ ಹುಷಾರಿಲ್ವಂತೇವ, ಹಾಸ್ಪಿಟ್ಲಿಗೆ ಹೋಗಿದ್ರಂತೆ. ಕ್ಯಾನಿಂಗು ಅದು ಇದು ಮಾಡಿಸ್ಬೇಕು ಅಂದ್ರಂತೆ. ಅದಕ್ಕೆ ದುಡ್ಡು 5,000 ರೂಪಾಯಿ ದುಡ್ಡು ಬೇಕು ಅಂತ ಬಂದವಳೆ. ಅಲ್ಲಿ ನನ್ನ ಬೀರಲ್ಲಿ 5,000 ರೂಪಾಯಿ ತಂದು ಕೊಡವ. ಚೆನ್ನಾಗೇ ಇತ್ತಲ್ಲ ನೆನ್ನೆ ತಾನೇ? ನೆನ್ನೆ ಬಂದಿತ್ತು, ಚೆನ್ನಾಗೇ ಬಂದಿತ್ತು. ಅಯ್ಯೋ ಮಗಳೇ ನೆನ್ನೆ ಇಲ್ಲಿ ಬಂದ್ಬಿಟ್ಟು ಬರ್ನಿಲ್ವಾ? ಆಗ ಕಣವ, ಆಗ ಏನು ಬಂದ ಅಷ್ಟನವ ಬಾಕ್ಲಲ್ಲೇ ಕುತ್ಕೊಬಿಟ್ಲೆ ಅದೇ ನಾವು ಅಂದ್ಕೊಂಡು. ಆಗ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. 1 ರೂಪಾಯಿ ಕಾಸಿತ್ತಿವಲ್ಲ ಅದಕ್ಕೆ. ಅಲ್ಲಂಗೆ ಅಂದ್ರು ಕಣವ. ಏನು ಮಾಡಿಯವ? ಏನು ಮಾಡಿ ನನ್ನ ಮಗಳ ಹಣೆ ಬರೋ ಸರಿಲ್ಲ. ಹೋಗವತ್ತಾಗೆ ಅದೇನು ಮಾಡಿಸ್ಲಿ.
ತಗೊಬಂದು ಕೊಡು ದುಡ್ಡ. ಸರಿ ಅತ್ತೆ ಆಯ್ತು. ಎಲ್ಲರೇ ಊಟ ಗಿಟ ಮಾಡಿದ್ಲ? ಅಯ್ಯೋ ಏನು ಮಾಡಿಲ್ಲ ಕಣಕ್ಕೆ, ಒಂದು ಊಟ ಬಿಸಿನೀರು ಕಾಯಿಸ್ಕೊಡವ ಅಂದ್ಲು, ಅದನ್ನು ಕುಡಿನಿಲ್ಲ, ಅರ್ಧ ಕುಡಿದು ಹಂಗೆ ಮಡ್ಗಾಳೆ. ನಡಿ ಮತ್ತೆ ಬತ್ತೀನಿ ನಾನು, ನಡಿ ಬತ್ತೀನಿ, ಅದೇನು ನೋಡ್ತೀನಿ. ಇಲ್ಲ ಕತ್ತೆ ಬಿಡಕ್ಕೆ ಈಗ ಒಂದ್ಸತಿ ಪಾಪ ಅಲ್ಲಿ ಗಂಟೆ ಏನು ದಂಡಿರಿ, ಸಂಜೆ ಮೇಲೆ ಬೇಕಾರೆ ಬರೀವ್ರಿ, ನಾವು ಟೆಸ್ಟ್ ಮಾಡ್ಸ್ಕೊ ಬಂದ್ಬಿಡ್ತೀನಿ ಏನು ಬತ್ತು ಏನು ಅಂದ್ಕೊಂಡು. ಆಮೇಲೆ ಬೇಕಾರೆ ಅದೇನು ನೋಡೋಕ್ಕಾಯ್ತದೆ. ಸರಿ ಕಣವ ಆಯಿತು. ಸಂಜೆ ಮೇಲೆ ಬಂದಮೇಲೆ ಫೋನ್ ಮಾಡು, ಬಂದೆ ಬನ್ನಿ ಅಂದ್ಬಿಟ್ಟು. ಆಯಿತು, ಅದಕ್ಕೆ ಎಲ್ಲನೂ ನಾನು ರೆಡಿ ಮಾಡಿ ಮನ್ಸ್ಬಿಟ್ಟು ಫೋನ್ ಮಾಡ್ತೀನಿ. ರೆಡಿ ಮಾಡಿಯೇ? ಅಯ್ಯೋ ಅದೇ ಹಾಸ್ಪಿಟ್ಲಿಂದ ಬಂದಮೇಲೆ ಮಾಡ್ತೀನಿ ಫೋನ್ ಅಂದೆ. ಸರಿ ಸರಿ ಆಯಿತು ಮಾಡು, ಹಾಸ್ಪಿಟ್ಲಿಂದ ಬಂದಮೇಲೆ. ಸರಿ ಕಣಕ್ಕೆ ಆಯಿತು ತಕೋ. ಸರಿ ಕಣಕ್ಕೆ ಬರ್ತೀನಿ. ಆಯಿತು ಹೋಗು. ಅತ್ತೆ ನಾನು ಚೆನ್ನಾಗೆ ಬಂದಿದ್ಲು ಕಣತೆ, ಯಾವ ಹುಷಾರಿಲ್ಲ ಏನಿಲ್ಲ ನಂಗಿಲ್ಲ, ಚೆನ್ನಾಗಿದ್ಲು ಕತೆ ಹೇಳಿ. ನನಗೆ ಗೊತ್ತಿಲ್ವಾ ಯಾತ್ಕೋ ದುಡ್ಡು ಬೇಕೇನೋ, ಅದಕ್ಕೆ ಸುಳ್ಳು ಹೇಳ್ಕೊ ಬಂದದೆ. ಏನು ಹಬ್ಬ ಸೀರೆಗಿರ ತಗೋಬೇಕೇನೋ ದೀಪಾವಳಿಗೆ, ಅದಕ್ಕೆ. ಅಯ್ಯೋ ಬುಡತ್ತಾಗೆ ಯಾರ್ಯಾರು ತಿಂತಾರೆ ತಿನ್ಲಂತೆ, ಇನ್ನೇನು ಮಾಡಿಯವ್ವ, ಇನ್ನೇನು ಮಾಡಿ ತಮ್ಮನ ಮಗಳು ಅಂದ್ಕೊಂಡು ಮದುವೆ ಮಾಡ್ಕೊಂಡೆ. ಮುಂಡೆ ಎದ್ದರಿದ್ರು ಮುಂಡೆ ಹಬ್ಬಕ್ಕೆ ಬಂದವಳು ಅಚ್ಚುಕಟ್ಟಾಗಿ ಹಬ್ಬ ಹುಟ್ಟೋಗ್ದಾನೆ ಬಿಟ್ಟು ಏನೇನೋ ತಲೆಗೆಡ್ಸಿ ಮದುವೆ ಮಾಡ್ಕೊಳಂಗೆ ಮಾಡ್ಕೊಂಡ್ಲು. ನನ್ನ ಮಗನಿಗೆ ಮದುವೆ ಮಾಡ್ಕೊಂಡೆ ಹಿಂಸೆ ತಾಲಿಗೆಡ್ಸ್ಬಿಟ್ಲು. ಹಂಗೆ ನಿನ್ನ ಸಾಸಂಗೆ ಮಕ್ಳು ಹಾಕಿಲ್ಲ, ನನ್ನ ಮಗಳು ಎತ್ತಿ ಗುಡ್ಡೆ ಕೊಡ್ತಾಳೆ ಅಂತ. ಏನು ಮಾಡಿಯವ್ವ ಸಿಕ್ಕಿಲ್ಲ ಬಿಡಿ, ಏನು ಮಾಡಿರಿ ಎತ್ತಗೆ. ದೀಪಾವಳಿ ಹಬ್ಬಕ್ಕೆಲ್ಲ ಬಟ್ಟೆ ತಗೊಳಕ್ಕಿಲ್ಲ, ನೀವು ಹೇಳಂಗೆ ಬಟ್ಟೆ ಗಿಟ್ಟೆ ತಗೊಳಕ್ಕೆ ಹೆಂಗೆ ಇದು ಮಾಡ್ತಾ ಇರ್ಬೋದು. ಅಯ್ಯೋ ಅವ್ರ ಬುದ್ಧಿ ನಮ್ಗೆ ಗೊತ್ತಿಲ್ವವ ಹೆಂಗೆ ಅಂದ್ಬಿಟ್ಟು, ಅವ್ರ ಬುದ್ಧಿ ಕಂಡೇನು ಸುಮ್ಕಿರು. ಯಾವ್ದಾದ್ರು ದುಡ್ಡು ಬೇಕು ಅಂದ್ರೆ ಹಂಗೆ ತನೋಳೆ ಯಾಸ ತೆಗೆಯೋದು. ಏನು ಮಾಡಿಯೇ ಹೋಗತ್ತಾಗೆ. ಸರಿ ಕಣತೆ ಆಯಿತು. ಮಾಡಿದ್ನ ಫೋನ್ ನಮಗೆ. ದೀಪಾವಳಿಗೆ ರಜೆ ಕೊಟ್ಟಿದ್ದಾರಂತೆ, ಬಂದನಂತೆ. ಬರ್ಲಿ ಹೋಗು. ರಜೆ ಎಷ್ಟು ದಿವಸ ಕೊಟ್ಟಾರಂತೆ? 15 ದಿವಸ ಕೊಟ್ಟಾರಂತೆ ಕಣತೆ. ಅಚ್ಚುಕಟ್ಟಾಗಿ ಮಾಡ್ಬಿಡು. ಓಸತಿ ಕಜಾಯ ಕೇಳ್ತಿದ್ದೆ, ಉನಿ ಹಾಕು, ಒಂದು 2 ಸಾವಿರ ಅಕ್ಕಿ ಉನಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಉನಿ ಹಾಕ್ಬಿಟ್ಟು ನಾಳಿಕೆ ಇಡ್ತಿದ್ದಕ್ಕೋ ಕಜಾಯ್ದಿಟ್ಟ. ಬೇಕಾದ್ರೆ ಒಂದು ಸಂಡೆ ಹೊತ್ಕಾರ ಹಾಕಿಸ್ಕೊಳ್ಳಿ, ಇಲ್ಲ ನಾಡ್ದಾರೆ ಹಾಕಿಸ್ಕೊಳ್ಳಿ. ಓಸತಿ ಕಜಾಯ ಬೇಕು ಅಂತಿದ್ನಲ್ಲವ, ಏನು ಒಳಗೆ ಮಾಡೋಕ್ಕದ ಅದನ್ನ ಒಂದು ದಿವಸ ಎಲ್ಲ ಬೇಕು. ಒಂದು ದಿವಸ ಉನಿ ಹಾಕಬೇಕು, ಚೆನ್ನಾಗಿ ಉಣ್ತಿದ್ದಂತಾನೆ ಪುಡಿ ಮಾಡ್ಕೋಬೇಕು. ಈಗಾಗಲೇನು ಎಲ್ಲನೂ ಒಳ್ಳಲ್ಲಿ ಕುಟ್ಬೇಕಾಗಿತ್ತು. ಈಗ ಮಿಕ್ಸಿಲಲ್ಲಿ ಪುಡಿ ಮಾಡ್ಕೊಳ್ಳೋದು ಮಾಡ್ಕೊಂಡು ವಸತಿನೇ ಆಸೆ ಮಾಡ್ತಿದ್ದೆ. ಬಾಳೆಹಣ್ಣು ಕಜಾಯ ತಿನ್ನಬೇಕು ಅಂತಿದೆ. ಈಕನತ್ತೆ ಆಯಿತು, ಹಂಗೆ ಮಾಡ್ತೀನಿ ಬಿಡಿ. ಮತ್ತೆ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಇನ್ನೇನು ಎಲ್ಲರದ್ದು ಆಯ್ತು ಹಬ್ಬದ ಕೆಲಸ? ನೋಡಿ ಚಾಮಿ ಯಾಕೋ ದುಡ್ಡು ಬೇಕೇನೋ, ಮಗಳು ಅದೇನವನ್ನೇ ಬರ್ಸ್ಬಿಟ್ಲು. ಅಯ್ಯೋ ಏನು ಮಾಡಿರಿ ಇತ್ತಾಗೆ, ಸಾಲ್ತಿಗೆ ತಮ್ಮನ ಮಗಳು ಬೇರೆ ಇತ್ತಾಗಿ ಮುಡಿಯೋದು. 2ನೇ ಸಂಬಂಧಕ್ಕೆ ನನ್ನ ಮಗನ ಮದುವೆ ಆಗಿ ಜೀವನ ಹಾಳು ಮಾಡ್ಕೊತಲ್ಲ ಅಂತ ಒಂದ್ಸತಿ ಬೇಜಾರು ಆಯ್ತದೆ. ಏನು ಮಾಡೋಂಗಿಲ್ಲ, ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ತೇತಾಗೆ. ಏನೋ ಬಟ್ಟೆ ಬರೆ ತಗೋಬೇಕೇನೋ ಹಬ್ಬಕ್ಕೆ, ಅದಕ್ಕೆ ಬಂದವಳೆ ಹಸಾಡ್ಕೊಂಡು. ನನಗೆ ಗೊತ್ತಿಲ್ವಾ ಅವಳು ಬುದ್ಧಿ ಎಲ್ಲ ಕಂಡೀನಿ. ಅಯ್ಯೋ ಇನ್ನೇನು ಮಾಡಿರಿ. ಸರಿ ಕಣ್ರಪ್ಪ, ಹಂಗೆ ಬರೋರು. ಮತ್ತೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು. ಮತ್ತೆ ಹಂಗೆ ಎಲ್ರಿಗೂ ಮುಂಚಿತವಾಗಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕಣ್ರಪ್ಪ. ಎಲ್ಲ ಹಬ್ಬ ಜೋರ. ಸರಿ ಬರ್ತೀವಿ ಕಣ್ರಪ್ಪ, ನಮಸ್ಕಾರ. ಮಗ ಮಗ ಬಣೆ ಅದಕ್ಕೆ ಕೊಟ್ಲು ಕತೆ ಇಸ್ಕ ಬಂದೆ ಕತೆ ಹೋಗ್ಬಿಟ್ಟು ಬರೋದ ಬೆಣ್ಣ ನೋಡ್ಕೊಂಡು. ಸರಿ ಮತ್ತೆ ರೆಡಿ ಆಗವ? ಅಯ್ಯೋ ಇನ್ನೇನು ರೆಡಿ ಅದೀಯ ಬಾಯ್ಲಿ. ಅದು ಫೋನ್ ರಿಂಗ್ ಆಯ್ತದ ನೋಡವ. ಅವ ಎಣ್ಣೆ ಮಾಡ್ತದೆ ಕಣವ, ತನ್ನೇ ಮಾಡ್ತಾವಳೆ. ತಕಬೇಲ್ ಮಾತಾಡ.